ಶಾಂತಿದಾಯಕನಾದ ದೇವರು ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಸೈತಾನನನ್ನು ನಮ್ಮ ಕಾಲ ಕೆಳಗಡೆ ಹಾಕ್ತಾರಂತೆ. ಯಾರು? ಯೇಸು ಕ್ರಿಸ್ತನು ನಮ್ಮ ಕಾಲ ಕೆಳಗಡೆ ಸೈತಾನನನ್ನು ಹಾಕಿಸ್ತಾರಂತೆ. ಅಂದ್ರೆ ಆತನೇ ನಮ್ಮ ಮೂಲಕ ಜಯ ಹೊಂದುವಂತೆ ಮಾಡ್ತಾರೆ ಯೇಸು ಪ್ರಭು. ಯಾಕಂದ್ರೆ ಆತನ ವಾಕ್ಯವು ಬಲಿಷ್ಠವಾದದ್ದು. ಆತನ ವಾಕ್ಯವು ಕೋಟೆಗಳನ್ನು ಕೆಡುವಂಥದ್ದು, ಶತ್ರುವಿನ ಕಾರ್ಯಗಳನ್ನು ನಿರ್ಮೂಲ ಮಾಡುವಂಥದ್ದು. ಅನೇಕ ಭಕ್ತರು ಭಯಂಕರವಾದ ರೀತಿಯಲ್ಲಿ ಗೆದ್ರು ಈ ಭೂಲೋಕದ ಆಸ್ತಿ ಅವರನ್ನು ಮಿಂಗಬೇಕಂತ ಬರ್ತು, ಅವರು ಅದಕ್ಕೆ ತಲೆ ಬಾಗಿಸ್ಲಿಲ್ಲ. ಈ ಲೋಕದ ದೇಹದ ಅಂದ್ರೆ ಮಾಂಸದ ಇಚ್ಛೆಗಳು ಅನೇಕರನ್ನು ಸೈತಾನನು ಪ್ರೇರೇಪಣೆ ಮಾಡ್ದ, ಆದರೆ ಅವರು ಸೋತು ಬಿದ್ದು ಹೋಗ್ಲಿಲ್ಲ. ಅನೇಕರು ಹೆಸರಿಗೆ ಅವರು ತಮ್ಮ ಭಕ್ತಿಯ ಜೀವಿತನ ಹಾಳು ಮಾಡ್ಕೊಳ್ಳಿಲ್ಲ ಯಾರು? ಭಕ್ತರು ತಲೆ ಜಜ್ಜಿದ್ರು ಸೈತಾನನಿಗೆ. ನಾವು ನೋಡುವಾಗ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸೈತಾನನ ಕಾರ್ಯವನ್ನು ಹೇಗೆ ಲಯ ಮಾಡ್ದು ಅಂತ ಒಂದು ಸಾರಿ ಒಬ್ಬೊಬ್ಬರಾಗಿ ನೋಡ್ಕೊಳ್ಳೋಣ. ಆ ಭಕ್ತರ ಒಂದು ಚರಿತ್ರೆ ನೋಡ್ಕೊಳ್ಳೋಣ. ಶರೀರದ ಇಚ್ಛೆಗಳನ್ನು ಹೇಗೆ ಜಯಿಸ್ತರೋ, ಕಣ್ಣಿನ ಇಚ್ಛೆಗಳನ್ನು ಹೇಗೆ ಜಯಿಸ್ತರೋ, ಈ ಲೋಕದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಸೈತಾನ ಕೊಡೋದಕ್ಕೆ ಸಿದ್ಧವಾಗಿದ್ದ. ಅದನ್ನೆಲ್ಲ ತ್ಯಜಿಸಿ ಜಯಶಾಲಿಗಳಾಗಿ ನಿಂತ್ಕೊಂಡು 11ನೇ ಅಧ್ಯಾಯ 32ನೇ ವಚನದಿಂದ ನೋಡಿಕೋಣ. 23 ಓದಿಕೋಣ ಫಸ್ಟ್. ಮೊದಲನೇದಾಗಿ 23 ಓದಿಕೋಣ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವರನ್ನು 3 ತಿಂಗಳು ಬಚ್ಚಿಟ್ಟರು. ಎಂಥ ನಂಬಿಕೆ ಪ್ರಾಣಗಳನ್ನು ತೆಗಿಬೇಕಾದ್ರೆ ಅವ್ರ ತಾಯಿ ನಂಬಿಕೆಯಿಂದ ಇಟ್ಟರಂತೆ, ನನ್ನ ಮಗುಗೆ ದೇವರು ಅನುಗ್ರಹಿಸಿರುವಂಥ ಆಯುಷ್ವರವು ಆತನ ಪ್ರಾಣಕ್ಕೆ ಯಾವುದೇ ರೀತಿಯಂಥ ಹಾನಿ ಆಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ ಅಂತ ಅವರ ತಾಯಿ ನಂಬಿಕೆ ಇಟ್ಟರು ದೇವರು ಎಂಥ ಅದ್ಭುತ ಮಾಡ್ರು ಆ ಒಂದು ನೈಲ್ ನದಿಯಲ್ಲಿ ಮೋಶೆಯನ್ನು ಒಂದು ಪುಟ್ಟಿಯಲ್ಲಿ ಹಾಕಿ ಬಿಡುವಾಗ ಮಿರ್ಯಾಮಳೆನ್ನುವಂತ ಅವಳ ಅಕ್ಕಳು ಫಾಲೋ ಮಾಡ್ಕೊಂಡು ಹೋಗೋದಾಗ ಆ ಮಗು ಹೋಗಿ ಅರಸನ ಒಂದು ಮಡದಿಯ ಕೈಗೆ ಸಿಗುವಾಗ, ಫರೋಹನ ಒಂದು ಮಡದಿಯ ಕೈಗೆ, ಅಲ್ಲಿ ಮಿರ್ಯಾಮಳು ಎಷ್ಟು ಅದ್ಭುತವಾದ ಜ್ಞಾನವನ್ನು ಓಡಿಸ್ತಾಳೆ ಇದನ್ನು ಸಾಕೋದಕ್ಕೆ ಒಂದು ಸ್ತ್ರೀಗೆ ನಾನು ಏರ್ಪಾಡು ಮಾಡ್ತೀನಿ, ಒಬ್ಬಳನ್ನು, ನೀನು ಚಿಂತೆ ಮಾಡಬೇಡ ರಾಣಿ ಅಂತ ಹೇಳಿ ಅವ್ರ ಅಮ್ಮನನ್ನೇ ಕರ್ಕೊಂಡ್ಬಂದು ಆ ಮಗುಗೆ ಸಾಕ್ಸಿ ತಿಂಗಳಿಗೆ ದುಡ್ಡು ಇಷ್ಟು ಅಂತ ಕೊಡಂಗಾಯ್ತು.